ಪತಿಗಳು ಪರಸ್ಪರ ಅರಿತುಕೊಂಡು ನಡೆದರೆ ಬಾಳು ಬಂಗಾರವಾಗಲಿದೆ. ಶ್ರೀ ಪ್ರಸನ್ನಾನಂದಪುರಿ ಸ್ವಾಮಿಗಳು. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಕಳೆದ ಶನಿವಾರ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಜರುಗಿದವು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯರುಗಳಾದ ಡಾಕ್ಟರ್ ಸುಜ್ಞಾನದೇವ ಶಿವಾಚಾರ್ಯ ಮಹಾಸ್ವಾಮಿಗಳು, ಮುದಾಕೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶಿವಕುಮಾರ ಮಹಾಸ್ವಾಮಿಗಳು, ಬಸವರಾಜ ಮಹಾಸ್ವಾಮಿಗಳು, ಮಳೆ ಯೋಗೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಈ ಸಂದರ್ಭದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ 5 ನವ ಜೋಡಿಗಳಿಗೆ ಪೂಜ್ಯರು ಆಶೀರ್ವದಿಸುವ ಮೂಲಕ ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೂತನ ವಧೂವರರಿಗೆ ಆಶೀರ್ವಚನ ನೀಡಿದ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ಪರಮ ಪೂಜ್ಯ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು, ನವ ದಂಪತಿಗಳು ಪರಸ್ಪರ ಅರಿತುಕೊಂಡು ನಡೆದರೆ ಬಾಳು ಬಂಗಾರವಾಗಲಿದೆ. ಸತಿಪತಿಗಳು ನಿಮ್ಮ ಜೀವನ ಮತ್ತು ಬದುಕನ್ನು ಸ್ವರ್ಗವನ್ನಾಗಿ ಮಾಡಿಕೊಂಡರೆ ಇದೇ ಸಾರ್ಥಕ ಬದುಕಾಗುತ್ತದೆ ಎಂದು ಪೂಜ್ಯರು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ, ಮಾಜಿ ಶಾಸಕರುಗಳಾದ ರಾಮಕೃಷ್ಣ ದೊಡ್ಡಮನಿ, ರಾಮಣ್ಣ ಲಮಾಣಿ ಹಾಗೂ ಹಿರಿಯ ಮುಖಂಡರಾದ ಸಣ್ಣ ವೀರಪ್ಪ ಹಳೆಪ್ಪನವರ್, ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದಿಲಿಂಗಯ್ಯ ಒಂಬಾಳಿಮಠ್, ನಾಗಪ್ಪ ಓಲೇಕರ್, ನಿವೃತ್ತ ಶಿಕ್ಷಕ ಮಲ್ಲಿಕಾರ್ಜುನ್ ಬದಾಮಿ, ಮಹೇಶ್ ಬಡ್ನಿ, ಬಸವಯ್ಯ ಮಾಗಳಮಠ, ಡಾಕ್ಟರ್ ಸುಭಾಷ್ ಚಂದ್ರ ಬಡ್ನಿ, ಮಂಜುನಾಥ್ ಸವಣೂರು ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್. ತಾಯಿಯಾಗಿ ಆ ಮನೆಯನ್ನು ಬೆಳೆತಕ್ಕಂಥ ದೊಡ್ಡ ಶಕ್ತಿ ಆ ಹೆಣ್ಣಿಗಿರೋದ್ರಿಂದ ಹೀಗಾಗಿ ಆ ಒಂದು ಇವತ್ತಿನ ದಿವಸ ನೂತನ ದಂಪತಿಗಳು ಈ ಸಾಮೂಹಿಕದಲ್ಲಿ ಮದುವೆಯಾಗಿ ದುಂದು ವೆಚ್ಚಕ್ಕೆ ಕಡಿಮೆ ಹಾಕಿ ಹೆಂಗಾದ್ರೂ ಮದುವೆನಾದ್ರು ಎಷ್ಟು ಕೋಟಿಯಾರ ಖರ್ಚು ಮಾಡಲಿ, ಎಷ್ಟು ಸಾವಿರ ಖರ್ಚು ಮಾಡಲಿ, ಸಾಮೂಹಿಕದಾಗ ಮದುವೆ ಆಗಲಿ, ಏನೇ ಆದ್ರೂ ಕೂಡ ಮದುವೆ ಆಮೇಲೆ ಸಾಲ ಆಗದಂಗ ನಾವು ಎಷ್ಟು ಸಾಧ್ಯ ಇದ್ದಷ್ಟು ದುಶ್ಚಟಕ್ಕೆ ಬಲಿ ಆಗದಂಗೆ. ಬಹಳಷ್ಟು ಜನ ದುಶ್ಚಟಕ್ಕೆ ಬಲಿ ಆಗಕ್ಕೆ ಬಿಟ್ರೆ ಬಹಳ ಕಡೆ ನಾವು ಅಲ್ಲಿ ಇಲ್ಲಿ ಹೋಗಿ ಏನಕ್ಕಂತ ನಾನು ಹೊರಕೇಳ್ತೀನಿ, ಅದ್ರ ಜಗ್ಗಿ ದುಡ್ಡು ಕೊಟ್ಟು ಬಿಟ್ಟಿದ್ರು ವರದಕ್ಷಿಣೆ ಬಂಗಾರ ಬೆಳ್ಳಿ. ಹೀಗಾಗಿ ಹಾಗೆ ಹೇಳಿದ್ರೆ ನೀವೆಲ್ಲರೂ ಕೂಡ ಅತ್ತಿ ಮನೆಯಲ್ಲಿ ಗಂಡನ ಮನೆಯಲ್ಲಿ ಚಂದಗಿರ್ರಿ, ನೀವು ನಗನಗತಾ ಇರ್ರಿ ಅಂತ ಹೇಳಿ ಏನೇ ಕಷ್ಟ ಸುಖ ಬಂದರೂ ಕೂಡ ಧೈರ್ಯವಾಗಿರಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ನೀವು ಗಂಡನ ಮನೆಗೆ ಕಳಿಸ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮಗೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮಕ್ಕೆ ಕರೆಸಿ ನಾನು ಮಾತು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರು ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಅಂದ್ರೆ ಏನೂ ಅಲ್ಲ, ಗಂಡ ಹೆಂಡತಿ ಅರ್ಥ ಮಾಡ್ಕೋಬೇಕು, ಗಂಡನ್ನ ಅರ್ಥ ಮಾಡ್ಕೊಳ್ಬೇಕು, ಆವಾಗ ಅವರ ಬಾಳು ಅದು ಬಂಗಾರವಾಗಿ ಹೇಳ್ತಾರೆ. ಆ ಹಿನ್ನೆಲೆ ಒಳಗ ಇರ್ತದೆಲ್ಲ ಗೊತ್ತಿಲ್ಲ, ಆದರೆ ನೀವು ಮದುವೆ ಆದಮೇಲೆ ಗಂಡ ಹೆಂಡತಿ ಆದಮೇಲೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮೇಲೆ ನಿಮ್ಮ ಬದುಕನ್ನು ನಿಮ್ಮ ಜೀವನನ ಸ್ವರ್ಗವನ್ನಾಗಿ ಮಾಡಿಕೊಂಡ್ರೆ ಅದೇ ಸಾರ್ಥಕ ಬದುಕು ಅಂತ ನಾವೆಲ್ಲರೂ ಕೂಡ ಭಾವಿಸ್ಕೊತಿದ್ದೀವಿ. ಆ ಹಿನ್ನೆಲೆಯೊಳಗೆ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥ ಆ ದುರ್ಗಾದೇವಿ ಕಮಿಟಿಯ ಪದಾಧಿಕಾರಿಗಳಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ಯಾರೆಲ್ಲ ಸಹಕಾರ ಮತ್ತು ಸಹಾಯವನ್ನು ಮಾಡಿದರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ತಟ್ಟಿ ನಾವು ಅಭಿನಂದನೆ ಸಲ್ಲಿಸೋಣ. ಈ ನೂತನ ಇರ್ತಕ್ಕಂಥ ಆದಿಶಕ್ತಿ ದುರ್ಗಾದೇವಿ ನಿಮ್ಮ ಭಾಗಕ್ಕೆ ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಡಲಿ, ನಿಮಗೆ ಆಯುಷ್ಯ ಮತ್ತು ಆರೋಗ್ಯವನ್ನು ಕೊಟ್ಟು ಸನ್ಮಾನ ಮಾಡಲಿ ಅಂತ ಹೇಳಿ ನಮ್ಮ 2 ಮಾತು ಮುಗಿಸ್ತಾ ಇದ್ದೇವೆ. ತಮಗೂ ಶರಣಾರ್ಥಿ.